ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸನ್ಮಾನ ಮಾಡೋ ಅಂತ ದೊಡ್ಡ ಮಾತುಗಳು ನೀವು ಮಾತಾಡ್ಕೋತಿದ್ದೀರಾ. ಅಭಿನಂದನೆ ಅನ್ನೋದು ತುಂಬಾ ಚಿಕ್ಕ ಮಾತು. ಎಲ್ಲ ಕೇಳಿಸ್ಕೊಂಡ್ರೆ ಹಂಗಾಯ್ತು. ಕೆಲವು ನಂಗೆ ಕೇಳಬೇಕು ಅಂತಾನೆ ಹೇಳ್ತೀರಾ, ಕೆಲವು ಕೇಳಿಸ್ಬಾರ್ದು ಅಂತಾನೂ ಹೇಳ್ತೀರಾ. ಆದ್ರೆ ಎರಡು ನನ್ ಕಿವಿಗೆ ಬೀಳುತ್ತೆ. ಅದೇ ಅಮ್ಮ, ಲಾವಣ್ಯ ಏನೋ ತಮಾಷೆಗೆ ಹೇಳ್ತಿದ್ದಾಳೆ. ನೀನೇನ್ ತಲೆ ಕೆಡ್ಸ್ಕೋಬೇಡ ಅಮ್ಮ. ನಿನ್ನ ಮಗಳಿಗೆ ವಿಷ ಬೀಜ ಬಿತ್ತಿದ್ದೀರಾ. ಇವಳ ಭವಿಷ್ಯಕ್ಕೆ ಎಷ್ಟು ಅಪಾಯ ಆಗುತ್ತೋ ಇವಾಗ ನಿನಗೆ ಅರ್ಥ ಆಗಲ್ಲ. ಅತ್ತೆ ಮನೆಗೆ ಕಾಲಿಡೋ ಹೆಣ್ಣಿಗೆ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲಮ್ಮ, ಗುಣ ಇರಬೇಕು. ಒಳ್ಳೆತನ ಮಾತ್ರ 10 ಜನಕ್ಕೆ ಒಳ್ಳೇದ್ ಕೋರೋದ್ರಲ್ಲಿರುತ್ತೆ. ದೊಡ್ಡಸ್ತಿಕೆಗೆ ಸಾವಿರುತ್ತೆ. ಒಳ್ಳೆತನ ಸತ್ ಮೇಲ್ ಕೂಡ ಬದುಕೇ ಇರುತ್ತೆ. ಜಾತಕದ ವಿಷಯದಲ್ಲಿ ನಿಮಗೆ ತುಂಬಾ ಕೀಳ್ ಭಾವನೆ ಇದೆ. ಆ ಜಾತಕ ಪುಣ್ಯ ಅಂತ ನಾವೆಲ್ಲ ಆ ಅನ್ನಪೂರ್ಣಾದೇವಿ ಆಶೀರ್ವಾದದಿಂದ ಆನಂದವಾಗಿ ಬದುಕ್ತಾ ಇದ್ದೀವಿ ಅನ್ನೋದು ನೀವ್ಯಾರೂ ಮರ್ತು ಹೋಗ್ಬೇಡಿ. ನನ್ನಂತಹ ಜಾತಕ ಇರೋ ಹುಡುಗಿನ ಕರ್ಕೊಂಡು ಬಂದು ನನ್ನ ಮಗನ ಜೊತೆ ಮದುವೆ ಮಾಡಿಸಿ ನಿಮ್ ಎಲ್ಲರ ಬಾಯ್ನ ಮುಚ್ಚಿಸ್ತೀನಿ. ಅದಕ್ಕೆ ರಹಸ್ಯಗಳನ್ನ ಮಾತಾಡ್ಕೋಬೇಕಾದ್ರೆ ಬಾಗ್ಲನ್ನ ಹಾಕ್ಕೋಬೇಕು. ಇಲ್ಲ ಅಂದ್ರೆ ಇಂಥ ಕ್ಲಾಸ್ನ ಕೇಳಿಸ್ಕೋಬೇಕು. ಶ್ರೀಕರ್ ವಿಷಯದಲ್ಲಿ ನನಗ್ಯಾಕೋ ತುಂಬಾ ವ್ಯತ್ಯಾಸ ಕಾಣಿಸ್ತಿದೆ. ನಿನ್ ಮದ್ವೆನ ಹೇಗೋ ಹತ್ರ ಇದ್ದು ಮಾಡೋಕ್ಕಾಗ್ಲಿಲ್ಲ. ಕನಿಷ್ಠ ಪಕ್ಷ ಈ ರೀತಿ ಆದ್ರೂ ರೆಡಿ ಮಾಡ್ತಿದ್ದೀನಿ. ಈಗ್ಲೇ ಇದೆಲ್ಲ ಬೇಡ ಅನ್ಕೊಂಡಿದ್ದೆ. ನೀನ್ ಹೇಳಿದ್ಮೇಲೆ ಬೇಡ ಅನ್ನೋಕ್ಕಾಗ್ಲಿಲ್ಲ. ಆಗ್ಬೇಕಾಗಿರೋ ಸಮಯದಲ್ಲಿ ಕೆಲವೊಂದು ನಡೆಯೋದು ನಿನ್ ಜೀವನಕ್ಕೆ ಒಳ್ಳೇದು. ಇಲ್ಲ ಅಂದ್ರೆ ನಾನ್ ಯಾಕೆ ಬಲವಂತ ಮಾಡ್ತಿದ್ದೆ? ಮತ್ತೊಂದು 10 ದಿನ ಕಾಯ್ತಿದ್ದೆ ಅಲ್ವಾ? ಅಕ್ಕ, ಈಗಿದೆಲ್ಲ ಯಾಕಕ್ಕ? ನಿನಗೆ ಅಗತ್ಯ ಇಲ್ಲದೆ ಇರ್ಬೋದು, ಆದ್ರೆ ಆ ರೂಮಿಗೆ ಅಗತ್ಯ ಇದೆ. ಅಮ್ಮನೇ ಕೊಟ್ಟಿರೋ ಮಾತನ್ ತಪ್ಪಿ ತುಂಬಾ ಮುಂದೆ ಬಂದ್ಬಿಟ್ಟಿದ್ದೀನಿ. ಅವನ ಜೊತೆ ಜೀವನ ಎಷ್ಟು ಆನಂದವಾಗಿದೆಯೋ ಈ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ಏನಾಗುತ್ತೋ ಅನ್ನೋ ಭಯ ಅದಕ್ಕಿಂತ ಜಾಸ್ತಿನೇ ಇದೆ. ಆದ್ರೆ ಹೇಳ್ಕೊಳ್ಳೋಕೆ ಆಗದೆ ಇರೋ ಪರಿಸ್ಥಿತಿ. ದೇವ್ರೆ, ನೀನೇ ನಮ್ಮನ್ನು ಕಾಪಾಡಬೇಕು. ನೀನ್ ಎಷ್ಟು ಸುಂದರವಾಗಿದೆಯಾ ಗೊತ್ತಾ? ನಿಜವಾಗ್ಲೂ ನಮ್ಮ ಅದೃಷ್ಟ ಚೆನ್ನಾಗಿದೆ. ನಿಮ್ ಭಾವ ಊರಲ್ಲಿಲ್ಲ. ಇಲ್ಲ ಅಂದಿದ್ರೆ ನಿಮ್ಮಿಬ್ಬರನ್ನ ಕರೆದು ಇಷ್ಟು ಧೈರ್ಯವಾಗಿ ಈ ಏರ್ಪಾಡು ಮಾಡ್ತಾನೆ ಇರಲಿಲ್ಲ. ಸರಿ, ನಡಿ.
ಬಾ. ಏನಣ್ಣ ಒಂಥರ ಬೇಜಾರಾಗಿದೆಯಾ? ಏನಿಲ್ಲ ಅಣ್ಣ, ಒಳ್ಳೆ ಡೀಲ್ ಬಂತು ಅಂತ ಊರಿಗೆ ಹೋಗಿದ್ದೆ. ಕೆಲಸ ಆಗೋದಕ್ಕೆ 5 ದಿನ ಆಗುತ್ತೆ ಅನ್ಕೊಂಡಿದ್ದೆ. ಅಲ್ಲಿ ನೋಡಿದ್ರೆ ಮುಂದಕ್ಕೆ ಹೋಯ್ತು. ಅದಕ್ಕೆ ತಕ್ಷಣ ವಾಪಸ್ ಬರ್ತಿದ್ದೀನಿ. ಅಣ್ಣ ಬೇಗ ಮನೆಗೆ ಹೋದೆ ಅನ್ಕೋ, ನನ್ನ ಹೆಂಡತಿ ಕೈಲಿ ಚಿಕನ್ ಪಕೋಡ ಮಾಡಿಸ್ಕೊಂಡು ಒಂದು ಕ್ವಾಟ್ರ್ ಹಾಕ್ಕೊಂಡು ಮಲಗಿಬಿಡ್ತೀನಿ. ಸೂಪರ್ ಆಗಿರುತ್ತೆ. ಕ್ಲೈಮೇಟು ಹೈಲೈಟ್ ಆಗಿದೆ. ಹೋಗೋಣ, ಹೋಗು. ಪಟ ಮಾತಾಡೋ ಈ ಟೂರಿಸ್ಟ್ ಗೈಡ್ ಹೀಗೆ ನಾಚ್ಕೊಂಡು ತಲೆ ತೆಗೆಸ್ಕೊಂಡು ನಿಲ್ಲೋದು ತುಂಬಾ ಚೆನ್ನಾಗಿದೆ. ಈ ನಾಚಿಕೆಯಲ್ಲಿ ನೀವು ಸುಂದರವಾಗಿ ಕಾಣ್ತಿದ್ದೀರಾ. ಹಾಲು ಕುಡೀರಿ. ಮೊದಲು ನೀವು ಕೂತ್ಕೊಳ್ಳಿ. ಹಾಲು ತಗೊಳ್ಳಿ. ನನ್ನ ಕಣ್ಣನ್ನ ನೋಡಿ ಕೊಟ್ರೇನೆ ನಾನು ತಗೋತೀನಿ, ಇಲ್ಲಾಂದ್ರೆ ನಾನು ತಗೊಳ್ಳಲ್ಲ. ತಗೊಳ್ಳಿ ಇದನ್ನ. ನೀನೇ ಕುಡ್ಸು. ಕಣ್ಣ ಬೆಳಕಲ್ಲಿ ದಿನನಿತ್ಯ ದೀಪಾವಳಿ. ಇನ್ನು ಈ ತೋಳ ಸೆರೆಯಲ್ಲೇ ಬದುಕೆಲ್ಲ ತಾರಾವಳಿ. ನಿನ್ನೆ ಕೂಗಿ ಕರಿವಾಸೆಯು ಬಿಡುವಿಲ್ಲದ ಜೊತೆ ಸೇರಿ ನಡೆವಾಸೆಯು ದೂರಾಗದೆ. ಬೇಕೀಗ ಬೇರೆ ಏನು ಈ ಜೀವಕ್ಕೆ, ನೀ ಸಿಕ್ಕ ಮೇಲೆ ಎಲ್ಲ ಸಂಪೂರ್ಣವಾಗುತ್ತಾ. ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ, ಮತ್ತೆ ಮಳೆಯಾಗಿದೆ. ಕಣ್ ಮುಚ್ಕೋ. ಯಾಕೆ? ಹೇಳ್ತೀನಿ, ಮುಚ್ಕೋ.
ಈ ಟೈಮಲ್ಲಿ ಯಾರಪ್ಪ? 1 ಮಿನಿಟ್. ಯಾರ್ರೀ? ಅಮ್ಮ. ಈ ಟೈಮಲ್ಲಿ ಯಾಕೆ ಮಾಡಿದ್ಲು? ರಿಸೀವ್ ಮಾಡಲಿಲ್ಲ ಅಲ್ವಾ? ಯಾವುದೋ ಫ್ರೆಂಡ್ ಜೊತೆ ಇರ್ತಾನೆ ಅಂತ ಅನ್ಕೊಂಡು ಇನ್ ಮಾಡಲ್ಲ ಬಿಡು. ಅತ್ತೆನೇನಾ? ಹೌದು. ಅತ್ತೆಯವ್ರಿಗೆ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರಿ ಅಲ್ವಾ? ಒಂದ್ ವೇಳೆ ಆ ವಿಷಯಕ್ಕೇನಾದ್ರೂ ಮಾಡಿದ್ರೇನೋ? ಹೆಲ್ತ್ ಇಶ್ಯೂ ಆಗಿದ್ರೆ ಅಪ್ಪ ಮಾಡ್ತಿದ್ರು. ಯೋಚನೆ ಮಾಡ್ಬೇಡಿ, ರಿಸೀವ್ ಮಾಡಿ. ಈ ಸರಿ ಮಾಡಿದ್ರೆ ರಿಸೀವ್ ಮಾಡ್ತೀನಿ ಬಿಡು. ನೀನ್ ಕೂತ್ಕೋ. ಏನೋ ಎಮರ್ಜೆನ್ಸಿ ಆಗಿಲ್ಲ ಅಂದ್ರೆ ಇಷ್ಟು ಸರಿ ಅಮ್ಮ ಮಾಡಲ್ಲ. ಹಾಗಾದ್ರೆ ರಿಸೀವ್ ಮಾಡಿ. ಅಮ್ಮ, ಎಷ್ಟು ಸಲ ಫೋನ್ ಮಾಡಿದ್ರು ಯಾಕೆ ಫೋನ್ ತೆಗಿತಿಲ್ಲ? ಅಂದ್ರೆ ಅದು ಎಲ್ಲಿದ್ಯೋ? ನಾನು ಬೇಗ ಹೇಳು. ಫ್ರೆಂಡ್ ಜೊತೆಗೆ. ಬೇಗ ಮನೆಗೆ ಹೊರಟು ಬಾ. ಯಾಕಮ್ಮ? ಮೊದ್ಲು ನೀನ್ ಬಾರೋ. ಅಮ್ಮ, ಯಾಕಷ್ಟು ಭಯದಲ್ಲಿ ಮಾತಾಡ್ತಿದೀಯಾ? ಭಯ ಪಡ್ಸೋ ಅಂತ ವಿಷಯ ನಡೆದಾಗ ಭಯ ಇರಲ್ವಾ ಮತ್ತೆ? ಏನಾಯ್ತಮ್ಮ? ನೀನ್ ಚೆನ್ನೈಗೆ ಹೋಗಿದ್ದೆ ಅಲ್ವಾ? ಹೌದು. ಅಲ್ಲಿ ನಡೆದಿದ್ದ ವಿಷಯದ ಬಗ್ಗೆ ಮಾತಾಡ್ಬೇಕು. ಏನು? ಚೆನ್ನೈಯಲ್ಲಿ ನಡೆದಿರೋ ವಿಷಯದ ಬಗ್ಗೆ ನಿನ್ ಹತ್ರ ಮಾತಾಡ್ಬೇಕು. ಎಲ್ರೂ ನಿನಗೋಸ್ಕರ ಕಾಯ್ತಾ ಇದ್ದೀವಿ. 10 ನಿಮಿಷದಲ್ಲಿ ಬಾ. ನಾನು ಮತ್ತೆ ಫೋನ್ ಮಾಡೋ ಪರಿಸ್ಥಿತಿನ ನೀನ್ ಮಾಡ್ಕೋಬೇಡ. ಏನಾಯ್ತು ರೀ? ಚೆನ್ನೈಯಲ್ಲಿ ನಡೆದಿರೋ ವಿಷಯದ ಬಗ್ಗೆ ಮಾತಾಡ್ಬೇಕು, ತಕ್ಷಣ ಬಾ ಅಂದ್ಲು. ಅಲ್ಲಿ ವಿಷಯ ಏನ್ ಗೊತ್ತಾಗಿರತ್ತೆ? ನಮ್ಮ ಮದ್ವೆ ವಿಷಯ ಗೊತ್ತಾಗಿರತ್ತೆ. ಅಮ್ಮ ತುಂಬಾ ಸಿಟ್ಟಲ್ಲಿ ಮಾತಾಡಿದ್ಲು. ಖಂಡಿತವಾಗ್ಲೂ ನಮ್ಮ ಮದ್ವೆ ವಿಷಯನೇ ಆಗಿರತ್ತೆ. ನಾನು ತಕ್ಷಣ ಹೊರಡ್ತೀನಿ. ಏನಾಯ್ತು? ಅತ್ತೆ ಫೋನ್ ಮಾಡಿ ಅವ್ರನ್ನ ತಕ್ಷಣ ಬರೋಕ್ ಹೇಳಿದ್ರು. ನಾನು ಹೋಗ್ತೀನಿ. ಇಲ್ ನೋಡಪ್ಪ, ಇವತ್ತು ಅವನಿನ ಹೀಗ್ ಬಿಟ್ಟು ಹೋಗ್ಬಾರ್ದಪ್ಪ.
ಈ ರಾತ್ರಿ ಇದ್ದು ಬೆಳಗ್ಗೆ ಹೋಗ್ಬಿಡು. ನಮ್ ಬಗ್ಗೆ ಗೊತ್ತಿರೋ ಹಾಗಿದೆ ರೀ. ಪ್ರಾಬ್ಲಮ್ ಮತ್ತಷ್ಟು ಸೀರಿಯಸ್ ಆಗೋದ್ರೊಳಗೆ ನಾನು ಹೊರಡ್ಬೇಕು. ಅದಲ್ಲಪ್ಪ, ತಡಿಬೇಡಕ್ಕ. ಇಂಥ ದಿನ ಮತ್ತೊಂದ್ಸಲ ಬರತ್ತೆ. ನಮ್ಮ ಆನಂದಕ್ಕಿಂತ ಹೊರಗಡೆ ಅಪಾಯ ಬರ್ದಿರೋ ಹಾಗೆ ನೋಡ್ಕೊಳ್ಳೋದು ಮುಖ್ಯ. ನೀವು ಹೊರಡಿ. ಸಾರಿ ರೀ. ಅವ್ರನ್ನ ಕಳಿಸ್ಕೊಟ್ಟು ಬರ್ತೀನಕ್ಕ. ನನ್ನ ತಂಗಿ ಜೀವನಕ್ಕೆ ಯಾವ ಅಪಾಯನೂ ಆಗ್ತಿರೋ ಹಾಗೆ ನೋಡ್ಕೋ ದೇವ್ರೆ. ಅವನಿ ಹೊರಟೋದ್ಮೇಲೆ ಎಣ್ಣೆಗೆ ದುಡ್ಡಿಗೆ ತುಂಬ ತೊಂದರೆ ಆಗಿದೆ. ಅವನಿ ಸಿಕ್ಕಿದ್ಮೇಲೆ ಆ ಸುರೇಂದ್ರನ್ಗೆ ಒಪ್ಸಿ ಉಳಿದಿದ್ದ ಬ್ಯಾಲೆನ್ಸ್ ಕೂಡ ಕಿತ್ಕೋತೀನಿ. ನಾನ್ ಮೊದ್ಲಿಂದಾನೂ ಹೇಳ್ತಾನೆ ಇದ್ದೆ, ಶ್ರೀಕರ್ ಅಲ್ಲಿ ಏನೋ ವ್ಯತ್ಯಾಸ ಕಾಣಿಸ್ತಿದೆ ಅಂತ. ಇವಾಗ ನೋಡಿ ಎಂತ ಪರಿಸ್ಥಿತಿ ಬಂದಿದೆ. ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಸಿದ್ರೆ ಆಗ ಮನೇಲೇ ಇರ್ತಾ ಇದ್ದ. ಇಂಥದ್ದೆಲ್ಲ ನಡೀತಿರ್ಲಿಲ್ಲ ಅಲ್ವಾ? ಅವನು ಮಾತ್ಗೂ ಚೆನ್ನೈಗೆ ಹೋಗೋದು ಇಂಥದ್ದನ್ನ ತಲೆ ಮೇಲೆ ಹಾಕೊಂಡು ಬರೋದಕ್ಕ. ಈ ವಿಷಯ ಊರಿಗೆಲ್ಲ ಗೊತ್ತಾದ್ರೆ ನಮ್ಮನೆ ಮರ್ಯಾದೆ ಏನಾಗ್ಬೇಕು? ಸ್ವಲ್ಪ ಹೊತ್ತು ಎಲ್ಲರೂ ಸುಮ್ಮನೆ ಇರ್ತೀರಾ? ಅವನು ಬಂದ್ಮೇಲೆ ವಿಷಯ ಎಲ್ಲ ಗೊತ್ತಾಗುತ್ತಲ್ಲ, ಅಲ್ಲಿವರೆಗೂ ಯಾರು ಏನು ಮಾತಾಡಬೇಡಿ. ಅನುಮಾನನೇ ಇಲ್ಲ, ನಮ್ಮ ಮದ್ವೆ ವಿಷಯ ಇವ್ರಿಗೆ ಗೊತ್ತಾಗಿದೆ. ಅವನಿ ಬಗ್ಗೆ ಹೇಳೋ ಸಂದರ್ಭ ಸಿಗ್ಬೇಕು ಅಂತ ಕಾದೆ. 10 ದಿನಗಳಲ್ಲಿ ಯಾವತ್ತೋ ಒಂದಿನ ಅಂತ ಅವಕಾಶ ಸಿಗುತ್ತೆ ಅಂತಲೂ ಅನ್ಕೊಂಡೆ. ಅಲ್ಲಿವರೆಗೂ ಕಾಯೋ ಅಗತ್ಯನೂ ಇಲ್ದೇನೆ ಆ ಸಿಚುವೇಶನ್ ಬಂದ್ಬಿಟ್ಟಿದೆ. ನಿಜ ಗೊತ್ತಾದ್ಮೇಲೆ ಸುಳ್ಳು ಹೇಳೋದು ಅನಾವಶ್ಯಕ. ಓಪನ್ ಆಗಿ ಹೇಳ್ಬಿಡ್ತೀನಿ. ಅಮ್ಮ, ಬಾರೋ. ಚೆನ್ನೈಯಲ್ಲಿ ನಡೆದಿರೋ ವಿಷಯದ ಬಗ್ಗೆ ಮಾತಾಡಬೇಕು ಅಂದೆ. ಯಾವ ವಿಷಯನಮ್ಮ? ನಿನಗೆ ಗೊತ್ತಿಲ್ವಾ? ಅಮ್ಮ, ಅಂದ್ರೆ ಅದು ನೀನು ಉತ್ತರ ಹೇಳಬೇಕಾಗಿರೋದು ನಮ್ಗಲ್ಲ, ಅವ್ರಿಗೆ.